ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಬಸ್ಸಾರು ಮಾಡೋಣ. ಅದಕ್ಕೆ ಏನೇನು ಬೇಕು ರೆಸಿಪಿ ನೋಡ್ಕೊಳ್ಳೋಣ. 6ರಿಂದ 7 ಖಾರಕ್ಕೆ ಮೆಣಸಿನ್ಕಾಯಿ ಇದೆ, ಜೀರಿಗೆ, ಮೆಂತ್ಯ, ಮೆಣಸು. ಫ್ರೆಂಡ್ಸ್ ಇದು ನೋಡಿ, ಒಂದು ಫುಲ್ಲು ಬೆಳ್ಳುಳ್ಳಿ ಇದೆ, ಒಂದು 10 ಲೆಸ್ಲು, 2 ಟೊಮೆಟೊ, 1 ಈರುಳ್ಳಿ, ಹೆಸರು ಕಾಳು, ಬೇಳೆ, ತೊಗರಿಬೇಳೆ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನಾನು ತೊಳೆದು. ಇದು ನೋಡಿ ಹುಣಸೆಹಣ್ಣು, ಸ್ವಲ್ಪ ಗೋಲಿ ಗಾತ್ರದ ಹುಣಸೆಹಣ್ಣು ಇದೆ. ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿಯಲ್ಲೂ ಇಟ್ಕೊಂಡಿದ್ದೀನಿ. ಇದು ರುಬ್ಬಕ್ಕೆ ಬೇಕಾಗುತ್ತೆ, ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ. ನೋಡಿ, ಒಂದು ಕುಕ್ಕರಲ್ಲಿ ಬೇಳೆ ತೊಳೆದಿರೋದು ಹಾಕಿ, ಸೊಪ್ಪು ಹಾಕಿ, ಇದು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಉಪ್ಪು ಹಾಕಿ ಒಂದು 4ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳೋಣ. ಸಾಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಕಲ್ಲು ಉಪ್ಪು ನೀವು ನೋಡ್ತಾ ಇರ್ಬೋದು. ಈ ಬಸ್ಸಾರು ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್. ಈ ಸಬ್ಸಿಗೆ ಸೊಪ್ಪಿನ ಬಸ್ಸಾರು ತುಂಬ ಟೇಸ್ಟಾಗಿರುತ್ತೆ. ಹೆಸರು ಕಾಳು ಹಾಕಿ ಮಾಡ್ಕೊಳ್ಳೋದ್ರಿಂದ ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ನೋಡಿ, ಅದು ಕೂಗಲಿ ಅಷ್ಟು ಬೇಗ ನಾವು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಜೀರಿಗೆ, ಮೆಂತ್ಯ, ಮೆಣಸು, ಎಣ್ಣೆ ಬಿಸಿ ಆಗಿತ್ತು, ನಾನು ಹಾಕ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಖಾರಕ್ಕೆ ಒಂದು 6 ಮೆಣಸಿನ್ಕಾಯಿ ಇದೆ, ಇದು ಗುಂಟೂರು ಮೆಣಸಿನ್ಕಾಯಿ, 2 ಬೇಡಿಗೆ ಮೆಣಸಿನ್ಕಾಯಿ. ನೋಡಿ, ಬೆಳ್ಳುಳ್ಳಿ ಒಂದು 10 ಎಸಲು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಉರಿ ಜೋರಾಗಿ ಇಟ್ಕೊಳಕ್ಕೆ ಹೋಗಬೇಡಿ, ಮಧ್ಯಮ ಉರಿಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಖಾರ ರುಬ್ಬಕ್ಕೆ ಹಸಿ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ಬಸ್ಸಾರಿಗೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಮೆಂತ್ಯ ಹಾಕ್ಕೊಳ್ಳಿ ಮತ್ತು ಮೆಣಸು ಹಾಕ್ಕೊಳ್ಳಿ, ಬೆಳ್ಳುಳ್ಳಿ, ಜೀರಿಗೆನೂ ಇದಕ್ಕೆ ತುಂಬ ರುಚಿ ಕೊಡೋದು. 2 ಟೊಮೆಟೊ, ಇದು ನಾಟಿ ಟೊಮೆಟೊ, ಹುಣಸೆಹಣ್ಣು ಕೂಡ ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಫ್ರೈ ಆದಮೇಲೆ ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, 2 ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ತುರಿ, ಇದು ಹುಣಸೆಹಣ್ಣು ನಾನೇನು ನೆನೆಸಿಟ್ಟಿದ್ನೋ ತೊಳೆದು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಗೋಲಿ ಗಾತ್ರದ ಹುಣಸೆಹಣ್ಣು. ಇದು ನೋಡಿ, ಸಾಂಬಾರು ಪೌಡ್ರ್, ಇದು ಹುಳಿ ಸಾಂಬಾರು ಪೌಡ್ರು ಹಾಕಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಧನಿಯಾ ಕಾಳಿದ್ರೂ ಹಾಕ್ಕೋಬೋದು, ಇಲ್ಲ ಧನಿಯಾ ಪೌಡ್ರ್ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್. ಧನಿಯಾ ಪೌಡ್ರ್ ಹಾಕೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಸ್ಸಾರು. ಧನಿಯಾ ಕಾಳಾದರೂ ಹಾಕ್ಕೋಬೋದು, ಇಲ್ಲ ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದೆಲ್ಲ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ಮೆತ್ತಗೆ ಬೆಂದಿದೆ. ನೋಡಿ, ಹೆಸರು ಕಾಳು ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಈಗ ಸೋದಿಸ್ಕೊಳ್ಳೋಣ. ಈ ಥರ ಹಿಂಗೆ ಸೋದಿಸ್ಕೊಂಬಿಟ್ರೆ ನೀರೆಲ್ಲ ಕೆಳಗಡೆ ಬರುತ್ತೆ. ಈ ಸೊಪ್ಪು ಕಾಳೆಲ್ಲ ಆರಲಿ, ಅಷ್ಟು ಬೇಗ ನಾವು ಖಾರ ರುಬ್ಕೊಂಬರೋಣ. ನೋಡಿ, ಇದಿಷ್ಟು ಕಾಳು ಹಾಕ್ಕೊತಾ ಇದ್ದೀನಿ ನಾನು ರುಬ್ಬಕ್ಕೆ. ಈ ಥರ ಬೇಳೆ ಕಾಳು ಹಾಕ್ಕೋಬೇಕು ರುಬ್ಬಕ್ಕೆ. ಈ ಥರ ಸೋದ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ. ನೋಡಿ, ಹಸಿ ಕೊತ್ತಂಬರಿ, ಇದು ಹಸಿ ಕೊತ್ತಂಬರಿ. ನೋಡಿ, ಬೆಳ್ಳುಳ್ಳಿ ಎತ್ತಿಟ್ಟಿದ್ನಲ್ಲ ಸಪ್ರೇಟಾಗಿ 4 ಎಸ್ಲಿದೆ, ಅದನ್ನು ಹಾಕ್ಕೊಂಡು ಹಸಿ ಕರಿಬೇವು ಹಾಕ್ಕೊಂಡು ರುಬ್ಬಾದಮೇಲೆ ಲಾಸ್ಟಲ್ಲಿ ಇನ್ನೊಂದ್ಸಲಿ ಪಲ್ಸ್ಮುಡಲ್ಲಿ ಹಾಕ್ಕೊಂಬಿಟ್ರೆ ಅದು ನುಣ್ಣಗಾಗುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ನಾವು ಈಗ ಕೂಡಿಸ್ಕೊಳ್ಳೋಣ. ಬಸ್ಸಾರು ಎಷ್ಟು ನೀರು ಹಾಕಬೇಕು ಹಾಕ್ಕೊಂಡು ಕೂಡಿಸ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಬಿಸಿ ಮಾಡೋಕೆ ಇಟ್ಬಿಡೋಣ. ಗ್ಯಾಸ್ ಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಮುಗೀತಿದ್ದು. ಈಗ ನಾವು ಸೊಪ್ಪು ಕಾಳಿಗೆ ಒಗ್ಗರಣೆ ಕೊಡೋಣ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಈರುಳ್ಳಿ, ಇದು ಒಂದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು 2 ಒಣಮೆಣಸಿನ್ಕಾಯಿ ಖಾರಕ್ಕೆ ಫ್ರೈ ಆಗಲಿ. ಈ ಬಸ್ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗೆ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಸಾರಿಗೊಂದು ಒಗ್ಗರಣೆ ಕೊಟ್ಬಿಡೋಣ. ಸಾಸಿವೆ, ಬೆಳ್ಳುಳ್ಳಿ, ಒಂದೇ ಒಂದು ಒಣಮೆಣಸಿನ್ಕಾಯಿ, ಹಿಂಗು ಆ ಕಡೆ ಫ್ರೈ ಆಗ್ತಾಯಿದೆ. ಈರುಳ್ಳಿ, ಪಲ್ಯಕ್ಕೆ ಕರಿಬೇವಿನ ಸೊಪ್ಪು ಹಾಕಿ, ಹಿಂಗೆ ಹಾಕಿ ಒಗ್ಗರಣೆ ಆಯಿತು. ಇದರಲ್ಲಿ ಸಾರಿಗೆ ಒಗ್ಗರಣೆ ಕೊಟ್ಬಿಟ್ಟೆ ನಾನು. ಈರುಳ್ಳಿ ಫ್ರೈ ಆಗಲಿ ಪಲ್ಯಕ್ಕೆ, ಅಷ್ಟು ಬೇಗ ಒಂದು ಸಾಂಬಾರ್ಗೆ ಒಂದು ಒಗ್ಗರಣೆ ಕೊಟ್ಬಿಟ್ಟೆ. ನೀವು ನೋಡ್ತಾ ಇರ್ಬೋದು. ನೋಡಿ, ಈರುಳ್ಳಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೆ. ಇದು ನೋಡಿ, ಜೀರಿಗೆ ಪೌಡ್ರು ಹಾಕ್ಕೊಂಡೆ ನಾನೀಗ. ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೆ, ಟೇಸ್ಟು ಚೆನ್ನಾಗಿರುತ್ತೆ, ಪಲ್ಯದ ಟೇಸ್ಟು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಂಬಿಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮುದ್ದೆಗೆಲ್ಲ ತುಂಬ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.